ಫ್ರೆಂಡ್ಸ್, ಗೋಲ್ಡನ್ ನೀಡಲ್ ಚಾನಲ್ಗೆ ಸ್ವಾಗತ. ಇವತ್ತು ಪೇಪರ್ ವರ್ಕ್ನೇ ಇದು ಮಾಡ್ತಾಯಿದ್ದೀನಿ. ಇವತ್ತು ಬೇರೆ ಅಂದರೆ ಜಿಗ್ಜಾಗ್ ಟೈಪ್ ಇರುತ್ತಲ್ಲ ಆ ಥರ ನೋಡಿ. ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂದ್ಕೊತೀನಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನಗೂ ಎಷ್ಟು ಜನ ನೋಡ್ತಿದ್ದಾರೆ ಅನ್ನೋದು ನನಗೂ ಗೊತ್ತಾಗುತ್ತೆ. ಮತ್ತು ಯಾರೆಲ್ಲ ಕಲಿತಿದ್ದಾರೆ ಅನ್ನೋದು ನನಗೂ ಗೊತ್ತಾಗುತ್ತೆ. ಮೆಸೇಜ್ ಮಾಡಿ, ನಾವು ಕಲಿತಿದ್ದೀವಿ, ನಾವು ತೊಗೊಬೇಕು, ಮಿಷಿನ್ ತೊಗೊತೀವಿ ಅಂತ ಮೆಸೇಜ್ ಮಾಡಿ. ನೋಡಿ ಈ ಥರ ಇಷ್ಟಕ್ಕೆ ಸ್ಟಾಪ್ ಮಾಡಬೇಕು. ಇಲ್ಲಿ ಸ್ಟಾರ್ಟ್ ಮಾಡಿ ಜಿಗ್ಜಾಗ್ ಟೈಪ್ ಬಂದು ಇಲ್ಲಿ ಸ್ಟಾಪ್ ಮಾಡಬೇಕು. ಈ ಥರ ತಿರುಗಿಸ್ಕೊಬೇಕು. ಇಲ್ಲಿಗೆ ಬಂದ ತಕ್ಷಣ ಪ್ರೆಷರ್ ಪುಟ್ ಮೇಲೆ ಎತ್ತಿ ನೋಡಿ ಇಲ್ಲಿ ತಿರುಗಿಸ್ಕೊಬೇಕು. ನೋಡಿ ಇಲ್ಲಿ ಸ್ಟಾಪ್ ಮಾಡಿ ಪ್ರೆಷರ್ ಪುಟ್ ಮೇಲೆ ಎತ್ತಿ ಮತ್ತೆ ಇಲ್ಲಿ ತಿರುಗಿಸ್ಕೊಂಡು ಇಲ್ಲಿ ಮಾಡಬೇಕು. ಓಕೆನಾ? ನೆಕ್ಸ್ಟು ತಿರ್ಗಾ ಇಲ್ಲಿ ಸ್ಟಾರ್ಟ್ ಮಾಡಿ ನೋಡಿ ಇಲ್ಲಿ ಸ್ಟಾಪ್ ಮಾಡಬೇಕು. ಮತ್ತು ತಿರ್ಗಾ ಹಿಂಗೆ ತಿರುಗಿಸ್ಕೊಬೇಕು ಪೇಪರ್ನ. ಪ್ರೆಷರ್ ಪುಟ್ ಮೇಲೆ ಎತ್ತಿ ಮತ್ತು ತಿರ್ಗಾ ಇಲ್ಲಿಗೆ ಬಂದು ಸೇಮ್ ಇಲ್ಲಿ ಸ್ಟಾಪ್ ಮಾಡಬೇಕು. ಇದಕ್ಕೆ ಕಂಟ್ರೋಲ್ ಇರಲೇಬೇಕು. ಕಂಟ್ರೋಲ್ ಇಲ್ಲ ಅಂದರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂದರೆ ಇಲ್ಲಿ ಇದನ್ನು ಜಾಸ್ತಿ ಪ್ರೆಸ್ ಮಾಡಿದ್ರೆ ಹಿಂದೆ ಹೋಗುತ್ತೆ. ನೋಡಿ ಇದು ಹಿಂದೆ ಹೋಗುತ್ತೆ. ಕಮ್ಮಿ ಪ್ರೆಸ್ ಮಾಡಿದ್ರೆ ಅರ್ಧ ನೀಡಲ್ ನಮಗೆ ಬೇಕು. ಇವಾಗ ಅರ್ಧ ನೀಡಲ್ ಇಳಿಬೇಕು ಅಂದರೆ ಲೈಟಾಗಿ ಈ ಥರ ಪ್ರೆಸ್ ಮಾಡಬೇಕು. ಅವಾಗ ಬರೀ ಫುಲ್ ನೀಡಲ್ ಇಷ್ಟು ಬರುತ್ತಲ್ವ, ಲೈಟಾಗಿ ಹಿಂಗೆ ಪ್ರೆಸ್ ಮಾಡಿದ್ರೆ ಇದು ಬರೀ ಅರ್ಧ ನೀಡಲು ಮಾತ್ರ ಎಳೆಯುತ್ತೆ. ನಮಗೆ ಫುಲ್ ಇನ್ನೊಂದು ಅರ್ಧ, ಅಯ್ಯೋ ಇಷ್ಟೊಂದು ಮುಂದೆ ಬಂದುಬಿಟ್ಟಿದ್ದೀವಿ, ಇನ್ನು ಅರ್ಧ ನೀಡಲು ಮಾತ್ರ ಬೇಕಲ್ವ, ಒಂದು ನೀಡಲು ಹಾಕಿದ್ರೆ ಮುಂದೆ ಹೋಗುತ್ತೆ ಅನ್ನೋ ಟೈಮಲ್ಲಿ ಇದನ್ನು ಇಲ್ಲಿಗೆ ಅರ್ಧ ನೀಡಲ್ಗೆ ಪ್ರೆಸ್ ಮಾಡಿ ಮಾಡ್ಕೋಬೋದು. ಅವಾಗ ಇಷ್ಟು ಪೇಪರ್ ವರ್ಕ್ ಕಂಪ್ಲೀಟ್ ಆದಮೇಲೆ ಸ್ಟಿಚಿಂಗ್ದು ಹೇಳ್ಕೊಡ್ತೀನಿ ಒಂದೊಂದೇ. ಕಿನಾರಿ, ಪಾಯಿಂಟೆಡು ಇವೆಲ್ಲ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟು ಕಂಟ್ರೋಲ್ ಕಲಿಬೇಕು. ಕಲಿತಾದ್ಮೇಲೆ ನೆಕ್ಸ್ಟು ಕಂಟ್ರೋಲ್ ನಿಮಗೆ ಬರುತ್ತೆ, ಬಂದಿದೆಯಾ ಕಂಟ್ರೋಲ್ ಅಂತ ನಿಮಗೆ ತಿಳ್ಕೋಬೇಕು ಅಂತಂದರೆ ಈ ಪೇಪರ್ ವರ್ಕ್ ಮಾಡಲೇಬೇಕು ನೀವು. ನೋಡಿ ಇದು ಕಂಪ್ಲೀಟ್ ಆಯಿತು. ಇದು ಕಂಪ್ಲೀಟ್ ಆದ ತಕ್ಷಣ ಇನ್ನೊಂದು ಎರಡಿದೆ. ಅದು ಸ್ವಲ್ಪ ತುಂಬ ಕ್ರಿಟಿಕಲ್ ಇದೆ. ಇದು ನಿಮ್ಗೆ ಬಂತು ಅಂತಂದರೆ ಮುಕ್ಕಾಲು ಭಾಗ ನೀವು ಕಲ್ತಿದ್ದೀರಾ, ಕಂಟ್ರೋಲ್ ಬಂದಿದೆ, ಮಿಷಿನ್ ಕಂಟ್ರೋಲ್ ಬಂದಿದೆ ಅಂತ ಧಾರಾಳವಾಗಿ ನೀವು ಬೇರೆ ಎಲ್ಲ ಸ್ಟಿಚಸ್ ಮಾಡ್ಬೋದು. ನೆಕ್ಸ್ಟು ನಾನು ಇನ್ನೆರಡು ಪೇಪರ್ ವರ್ಕ್ ಇದೆ. ಆ ಎರಡೂ ನಾಳೆ ಹೇಳ್ಕೊಡ್ತೀನಿ. ಮತ್ತು ನಾಳೆ ಹೇಳ್ಕೊಟ್ಟಾದ್ಮೇಲೆ ಥ್ರೆಡ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದೆಲ್ಲ ಆದಮೇಲೆ ಥ್ರೆಡ್ ಹಾಕೋದು ಹೇಗೆ, ಎಲ್ಲಿಂದ ಥ್ರೆಡ್ ಹೇಗೆ ಹಾಕೋದು, ಮತ್ತು ಸ್ಟಿಚಿಂಗ್ ಹೇಗೆ ಮಾಡೋದು, ಕಿನಾರಿ ಅಂದ್ರೇನು, ಪಾಯಿಂಟೆಡ್ ಅಂದ್ರೇನು, ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಇವತ್ತಿಗೆ ಈ ಕ್ಲಾಸ್ ಮುಗೀತು. ಥ್ಯಾಂಕ್ ಯು.